ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ. ಆತ್ಮೀಯ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ನ ವತಿಯಿಂದ ಏರ್ಪಡಿಸ್ತಾ ಇರತಕ್ಕಂತಹ ಶಂಕರ ಜಯಂತಿಯ ಉತ್ಸವಕ್ಕೆ ಉತ್ಸುಕರಾಗಿ ಆಗಮಿಸಲಿರತಕ್ಕ ತಮಗೆ ಸ್ವಾಗತ, ನಮಸ್ಕಾರ. ಎಷ್ಟು ಜನ ವೈಚಾರಿಕರಿಲ್ಲ, ಎಷ್ಟು ಜನ ಚಿಂತಕರಿಲ್ಲ, ಎಷ್ಟು ಜನ ತಾತ್ವಿಕರಿಲ್ಲ. ಆದರೆ ಎಲ್ಲರನ್ನೂ ಬಿಟ್ಟು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನೇ ಆಯ್ಕೆ ಮಾಡಿಕೊಂಡು ಅವರು ಹುಟ್ಟಿದ ದಿನಾಂಕವನ್ನೇ ತತ್ವಜ್ಞಾನಿಗಳ ದಿವಸ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಬರೀ ಘೋಷಣೆ ಮಾಡಿದ ಅಷ್ಟೇ ಅಲ್ಲ, ಆ ದಿವಸ ತತ್ವಜ್ಞಾನಿಗಳ ಆಚರಣೆಯನ್ನು ಭಗವತ್ಪಾದರ ಹೆಸರಿನಲ್ಲಿ ಮಾಡುತ್ತೆ. ಯಾಕೆಂದರೆ ಏನು ಸಂದೇಹವಿಲ್ಲದೆ ಹೇಳ್ಬೋದಲ್ರಿ, ಅವರು ಅಂತಹ ಶ್ರೇಷ್ಠರು, ಅವರು ಅಂತಹ ಮಹಾತ್ಮರು, ಅವರು ಅಂತಹ ಮೂರ್ಧನ್ಯ ಸ್ಥಾನದಲ್ಲಿ ಇರತಕ್ಕವರು. ಅಂತಹ ಮಹಾನುಭಾವರ ಜಯಂತಿಯನ್ನು ಎಂದಿನಂತೆ ನಮ್ಮ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ ಕೂಡ ಈ ವರ್ಷ ಈ ತಿಂಗಳ 25ನೇ ತಾರೀಕು ಆಚರಿಸ್ತಾ ಇದೆ. ಮಲ್ಲೇಶ್ವರಂನಲ್ಲಿ ಸಿದ್ಧಾಶ್ರಮ ರಸ್ತೆ ಅಂತಿದೆ, ಅದರೊಳಗೆ ಸಿದ್ಧಾಶ್ರಮ ಇದೆ. ಆ ಸಿದ್ಧಾಶ್ರಮದಲ್ಲಿ 25ನೇ ತಾರೀಕು ಸಂಜೆ 5:00 ನಾವೆಲ್ಲ ಸೇರ್ತಾ ಇದ್ದೇವೆ ಭಗವತ್ಪಾದರ ನಮನಕ್ಕಾಗಿ. ಈ ಒಂದು ಜಯಂತಿ ಉತ್ಸವದ ಉದ್ಘಾಟನೆಯನ್ನು ಮಾಡಲಿಕ್ಕೆ ವಿಶೇಷ ವ್ಯಕ್ತಿಯೊಬ್ಬರು ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀನಿವಾಸ ಹರೀಶ್ ಕುಮಾರ್ ಅನ್ನುವರು. ಅವರ ಹೆಸರಿನಲ್ಲಿ ಒಂದು ರಹಸ್ಯ ಇದೆ. ಅವರೊಡನೆ ಮುಖ್ಯ ಆಮಂತ್ರಿತರಾಗಿ ಒಂದು 4 ಮಂದಿ ಬರ್ತಾ ಇದ್ದಾರೆ. ಸನ್ಮಾನ್ಯ ನರಸಿಂಹನ್ ಅವರು ಮೆಲುನಗೆಯ ಮಾಜಿ ನ್ಯಾಯಾಧೀಶರು. ಏಕೈಕ ರಾಜಗುರುಗಳು ಅಂತ ಇರತಕ್ಕಂಥವರು, ಪ್ರಸಿದ್ಧ ಜ್ಯೋತಿಷಿಗಳಾಗಿರ್ತಕ್ಕಂಥವರು ದ್ವಾರಕಾನಾಥ. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ರಘುನಾಥ್ ಅವರು. ಇವರ ಜೊತೆಗೆ ರಾಜಕೀಯ ಮಹತ್ವಾಕಾಂಕ್ಷಿಯಾಗಿರತಕ್ಕ ಶ್ರೀಮತಿ ಶಿಲ್ಪಾ ಜತ್ತಿಯವರು. ಇವರೆಲ್ಲ ವಿಶೇಷ ಆಮಂತ್ರಿತರಾಗಿ ಬರ್ತಾ ಇದ್ದಾರೆ. ಇದು ಮಹಿಳಾ ವರ್ಷವಾದ್ದರಿಂದ 5 ಜನ ಮಹಿಳೆಯರನ್ನು ನಾವು ಸನ್ಮಾನಿಸಬೇಕು ಅಂತ ನಮ್ಮ ಟ್ರಸ್ಟ್ನಲ್ಲಿ ತೀರ್ಮಾನಿಸಿದ್ದೇವೆ. ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಅತ್ಯಂತ ಶ್ರೇಷ್ಠವಾದ ನ್ಯಾಯದಾನವನ್ನು ಮಾಡಿದಂತಹ ನಿವೃತ್ತ ನ್ಯಾಯಮೂರ್ತಿ ಶ್ರೀಮತಿ ಪ್ರಭಾವತಿ ಹಿರೇಮಠ್ ಅವರು ಒಂದು ಕೈನಲ್ಲಿ ರಾಜಕೀಯವನ್ನು, ಮತ್ತೊಂದು ಕೈನಲ್ಲಿ ಚಲನಚಿತ್ರದ ಶಕ್ತಿಯನ್ನು ಹೊಂದಿರತಕ್ಕಂತಹ ರೂಪಾ ಅಯ್ಯರ್ರವರು, ಕಮಕ ಸಾಮ್ರಾಜ್ಯದಲ್ಲಿ ಸಿಂಹಿಣಿಯಂತೆ ಗರ್ಜನೆ ಮಾಡತಕ್ಕಂತಹ ಗಂಗಮ್ಮ ಕೇಶವಮೂರ್ತಿಯವರು, ಹಾಗೂ 10,000ಕ್ಕೂ ಹೆಚ್ಚು ಮಂದಿ ಮಕ್ಕಳ ಜನನಕ್ಕೆ ತಮ್ಮ ಮೃದು ಹಸ್ತದ ಶುಶ್ರೂಷಾ ವರವನ್ನು ನೀಡಿದಂತಹ ಡಾಕ್ಟರ್ ನಂದಿನಿ ದೇವಿಯವರು ಇವೆಲ್ಲ ಬರ್ತಾ ಇದ್ದಾರೆ.
ಇಂದಿನಂತೆ ನಮ್ಮ ಚಿಗರೆಯ ನಡಿಗೆಯ ಕೌಶಿಕ್ ಅವರು ಹಾಗೂ ಹಸನ್ಮುಖದ ಉತ್ಸಾಹಿ ಶ್ರೀವಲ್ಲಭ ಅವರು ನಿಮ್ಮನ್ನು ಸ್ವಾಗತಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಆಮೇಲೆ ದಯವಿಟ್ಟು ಬನ್ನಿ, ಮಹಾನುಭಾವರ ಜಯಂತಿಯಲ್ಲಿ ಪಾಲ್ಗೊಳ್ಳೋಣ, ಅವರ ಬಗ್ಗೆ ಚಿಂತನೆಯನ್ನು ಮಾಡೋಣ, ನಮ್ಮೆಲ್ಲರ ವಂದನೆಗಳನ್ನು ಅವರಿಗೆ ಅರ್ಪಣೆ ಮಾಡೋಣ. ನಮ್ಮ ಜೊತೆಗೆ ನೀವಿರ್ತೀರಿ ಅಂತ ನಂಬುತ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾನು ತಮ್ಮ ನಿರೀಕ್ಷೆಯಲ್ಲಿರ್ತೀನಿ. ನಮಸ್ಕಾರ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.